ಸಂಘಟನೆಗಳಿರ್ಬೋದು, ರಾಜಕಾರಣಿಗಳಿರ್ಬೋದು, ಜನಪ್ರತಿನಿಧಿಗಳು, ಹಾಲಿ ಮಾಜಿ ಇರ್ಬೋದು, ಎಲ್ಲರೂ ಕೂಡ ಪತ್ರಿಕಾಗೋಷ್ಠಿ ಕರೆದು ಆ ವಿಷಯ ಆಧಾರಿತವಾಗಿ ತಮ್ಮ ಮುಂದೆ ಪ್ರಸ್ತುತಪಡ್ತಕ್ಕಂಥದ್ದು ನಾವು ಕಂಡಿರ್ತಕ್ಕಂಥದ್ದು. ಅದು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳಾದ ಸಂದರ್ಭ 3 ವರ್ಷಗಳ ಪೊಲೀಸರಿಗೆ ಅನುಗುಣವಾದಂಥ ಒಂದು ಸಂವಾದ ಇದಾಗಬೇಕು ಅಂತಕ್ಕಂಥದ್ದು ಮಾಧ್ಯಮ ಸ್ನೇಹಿತರ ಅಭಿಪ್ರಾಯದೊಂದಿಗೆ ನಾನು ಇಲ್ಲಿ ಶಾಸಕನಾಗಿ ನಿಮ್ಮ ಜೊತೆ ಪಾಲ್ಗೊಂಡಿದ್ದೇನೆ. ಇದೇ ತಿಂಗಳು ಮೇ 13ಕ್ಕೆ ಚುನಾವಣಾ ಫಲಿತಾಂಶವನ್ನು 3 ವರ್ಷವನ್ನು ಕೊಟ್ಟಿದೆ. ಮೇ 20ಕ್ಕೆ ನಮ್ಮ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಾಯಕ ಸರ್ಕಾರ ರಚನೆಯಾಗಿ 3 ವರ್ಷ ಪೂರೈಸಿದ್ದಾರೆ. ರಾಜ್ಯದ ಜನತೆ ನಮ್ಮ ಪಕ್ಷವನ್ನು, ನಮ್ಮ ನಾಯಕರುಗಳ ಒಂದು ಆಡಳಿತದ ಕಾರ್ಯವೈಖರಿಗಳನ್ನು, ಅಭಿವೃದ್ಧಿಯನ್ನು ಮನಗಂಡು ಮತ್ತೊಮ್ಮೆ 2ನೇ ಬಾರಿಗೆ ಸಿದ್ದರಾಮಯ್ಯ ನಾಯಕರ ಸರ್ಕಾರ ಅಧಿಕಾರಕ್ಕೆ ಬರಲಿಕ್ಕೆ ಸಹಕಾರಿಯಾಗಿದೆ. ತಮಗೆಲ್ಲ ಗೊತ್ತಿರುವ ಹಾಗೆ 13-18ರ ಸಂದರ್ಭ ನಾನು ವಿರೋಧ ಪಕ್ಷದಲ್ಲಿದ್ದಂಥ ಮಾಜಿ ಶಾಸಕ. ಅವತ್ತು ಕೂಡ ಸಿದ್ದರಾಮಯ್ಯ ಅವರ ನಾಯಕತ್ವದಲ್ಲಿ ಉತ್ತಮ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿರ್ತಕ್ಕಂಥದ್ದನ್ನು ರಾಜ್ಯ ಜನತೆ ಮನಗಂಡು ಭಾಗ್ಯ ಕೊಟ್ಟವರು ಯಾರು ಅಂದರೆ ಸಿದ್ದರಾಮಯ್ಯ ಅವರು ಅಂತಕ್ಕಂಥ ಗೌರವಪೂರ್ವಕವಾದ ಒಂದು ಭಾವನೆ ಇಟ್ಕೊಂಡು ಮತ್ತೆ ಈ 2023ಕ್ಕೆ ಅವರ ನಾಯಕತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬರಲಿಕ್ಕೆ ಸಾಧ್ಯ. ಈ ಬಾರಿ ಕೂಡ ಚುನಾವಣೆ ಪ್ರಣಾಳಿಕೆಯಲ್ಲಿ 5 ಗ್ಯಾರಂಟಿಗಳನ್ನ ಅವರು ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡುತ್ತಾರೆ. ಹಂತವಾಗಿ 5 ಗ್ಯಾರಂಟಿಗಳನ್ನು ಕೂಡ ಜಾರಿ ಮಾಡಿ ಇವತ್ತು ಇಡೀ ರಾಜ್ಯ ಅಲ್ಲ, ಇಡೀ ದೇಶ ಇವತ್ತು ಅವರು ಜಾರಿ ಮಾಡತಕ್ಕಂಥ ಪ್ರಣಾಳಿಕೆಯನ್ನು ಅವರವರ ಪಕ್ಷದ ಪ್ರಣಾಳಿಕೆಗಳು ಕೂಡ ಕೆಲವನ್ನು ಆಯ್ಕೆ ಮಾಡಿಕೊಂಡು ಚುನಾವಣೆಯನ್ನು ಎದುರಿಸ್ತಕ್ಕಂಥದ್ದು ನಾವು ಮಾಡಿದ್ದೇವೆ. ಆದರೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಸ್ವತಃ ಅವರು ಹಣಕಾಸು ಸಚಿವರಾಗಿ ಈ ಒಂದು ಸಂಪನ್ಮೂಲವನ್ನು ರಾಜ್ಯದ ಬೊಕ್ಕಸ್ಗೆ ಕ್ರೋಢೀಕರಿಸಿಕೊಂಡು ಇವತ್ತೇನು ಈ ಒಂದು ಪ್ರಣಾಳಿಕೆಯ ಗ್ಯಾರಂಟಿ ಯೋಜನೆಗಳಿಗೆ ಸುಮಾರು ಪ್ರಥಮದಲ್ಲಿ 56,000 ಕೋಟಿ ರೂಪಾಯಿಗಳನ್ನ ಕಾಯ್ದಿರಿಸಿಕೊಂಡು ಇದನ್ನು ಅನುಷ್ಠಾನಗೊಳಿಸಿರ್ತಕ್ಕಂಥ GST ಇವತ್ತು ಕಮ್ಮಿ ಆಗಲಾಗಿ ಅದೀಗ 54,000 ಕೋಟಿಯನ್ನು ಕಾಯ್ದಿರಿಸಿಕೊಂಡು ಇವತ್ತು ಮುನ್ನಡೆಸ್ತಾ ಇದ್ದಾರೆ. ಇದರ ನಡುವೆ ರಾಜ್ಯದ ವಿವಿಧ ಇಲಾಖೆಯ ಅನೇಕ ಯೋಜನೆಗಳನ್ನು ಜಾರಿ ಮಾಡಿ ಅಭಿವೃದ್ಧಿಗೂ ಕೂಡ ಅವರ ಅವಕಾಶವನ್ನು ಕಲ್ಪಿಸುವುದು. ಆ ದೃಷ್ಟಿನಲ್ಲಿ ಇವತ್ತು ಅನೇಕ ರಾಜ್ಯಗಳಲ್ಲೂ ಕೂಡ ನಮ್ಮ ಗ್ಯಾರಂಟಿ ಯೋಜನೆ ಯಾರು ಟೀಕೆ ಮಾಡ್ತಾರೆ ವಿರೋಧ ಪಕ್ಷದವರು, ಅದಕ್ಕೆ ಮಾನ್ಯ ಸಿದ್ದರಾಮಯ್ಯನವರ ಗ್ಯಾರಂಟಿ ಯೋಜನೆ ಉತ್ತರ ಕೊಟ್ಟಿದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ, ನೋಡಿದ್ದೇನೆ. ನಮ್ಮ ಪಕ್ಷದ ಸರ್ಕಾರದಲ್ಲಿ ಇವತ್ತು ಈ ಗ್ಯಾರಂಟಿ ಯೋಜನೆ ಜಾರಿ ಮಾಡಿದ್ರೆ ಇವತ್ತು ಸರ್ಕಾರ ದಿವಾಳಿಯಾಗುತ್ತಿರ್ತಕ್ಕಂಥ ಅನೇಕ ವಿರೋಧ ಪಕ್ಷದ ನಾಯಕರು ಟೀಕೆ ಮಾಡಿರ್ತಕ್ಕಂಥದ್ದು ಕೂಡ ನಾವು ಕಾಣ್ತೇವೆ. ಕಳೆದ 3 ವರ್ಷದ ಸರ್ಕಾರ ನೀಡ್ತಾ ಇದೆ. ಸರ್ಕಾರ ವಿರೋಧ ಪಕ್ಷಗಳ ಈ ದಿವಾಳಿ ಆಗಿದೆ ಅನ್ನೋ ಪ್ರಶ್ನೆಯನ್ನು ನಮ್ಮ ವಿರೋಧ ಪಕ್ಷದಲ್ಲಿ ನಾನು ಪ್ರಶ್ನೆಯನ್ನು ಮಾಡಬೇಕು. ಅವ್ರು ಹೇಳಿದಂಥ ರೀತಿಯಲ್ಲಿ ಆಗಿದೆ. ಈ ಒಂದು ಪ್ರಣಾಳಿಕೆ ಘೋಷಣೆ ಮಾಡುವಂಥ ಗ್ಯಾರಂಟಿ ಯೋಜನೆ ಕೇವಲ ಕಾಂಗ್ರೆಸ್ ಕುಟುಂಬಕ್ಕೆ ಮಾತ್ರ ನೀಡಿಲ್ಲ. ಎಲ್ಲ ಧರ್ಮದ, ಎಲ್ಲ ವರ್ಗದ, ಸರ್ವ ಪಕ್ಷದ ಕುಟುಂಬದವರು ಕೂಡ ತಲುಪುವಂಥ ಯೋಜನೆ ಇದಾಗಿದೆ. ವಿರೋಧ
ಪಕ್ಷದ ನಾಯಕರುಗಳು ಟೀಕೆ ಮಾಡಬಹುದು, ಆದರೆ ಅವರ ಕುಟುಂಬಸ್ಥರು ಇದನ್ನು ಸ್ವಾಗತ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಒಳಗೆ ಅವರು ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ನಮ್ಮ ಅನೇಕ ಕಷ್ಟ ಕಾರ್ಪಣ್ಯಗಳಿಗೆ ಇವತ್ತು ಈ ಒಂದು ಗ್ಯಾರಂಟಿ ಯೋಜನೆ ಮುಖಾಂತರ ಪಡಿತಕ್ಕಂಥ ಸವಲತ್ತುಗಳ ಮುಖಾಂತರ ನಮ್ಮ ಜೀವನ, ಮಕ್ಕಳ ಓದುವಿಕೆಗೆ ಇವತ್ತು ಅನುಕೂಲ ಆಗಿದೆ ಅಂತಕ್ಕಂಥದ್ದನ್ನು ಮೆಚ್ಚುಗೆ ಮಾತುಗಳನ್ನು ವ್ಯಕ್ತಪಡಿಸತಕ್ಕಂಥದ್ದು ನಾವು ಕಾಣ್ತೇವೆ. ನಮ್ಮ ರಾಜ್ಯ ಅಂದರೆ ನಮ್ಮ ಜಿಲ್ಲೆ ಅಥವಾ ನಮ್ಮ ತಾಲೂಕು ಅಥವಾ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದರೆ ಕಳೆದ 3 ವರ್ಷದ ಅನೇಕ ಜನಪರ ಕಾರ್ಯಕ್ರಮಗಳು, ಸರ್ಕಾರದ ಯೋಜನೆಗಳು ಅನುಷ್ಠಾನಗೊಂಡಿವೆ. ಹಾಗಾಗಿ ನಾನು ಪ್ರಥಮದಲ್ಲಿ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರನ್ನ ನಾನು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಜನತೆಯ ಪರವಾಗಿ ವೈಯಕ್ತಿಕವಾಗಿ ನಾನು ಬಯಸುತ್ತೇನೆ. ಅದೇ ರೀತಿ ಅವರ ಆಡಳಿತದಲ್ಲಿ ಉಪಮುಖ್ಯಮಂತ್ರಿ ಇರ್ಬೋದು, ಮಂತ್ರಿವರು ಇರ್ಬೋದು, ಅವರು ಕೂಡ ಉತ್ತಮ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಈಗಾಗಲೇ ಅವರು ಯಾರ್ಯಾರು ಕೂಡ ಜವಾಬ್ದಾರವಾಗಿ ಮಂತ್ರಿಗಳು ಅವ್ರ ಇಲಾಖೆಯನ್ನು ಅಭಿವೃದ್ಧಿಪಡಿಸಿಕೊಂಡು ಅವ್ರ ಇಲಾಖೆ ಅನೇಕ ಯೋಜನೆಗಳನ್ನ ಸಾಮಾನ್ಯ ಜನರಿಗೆ ತಲುಪಿಸುವುದಕ್ಕೆ ಮುಂದಾಗಿದ್ದರು. ಅವರು ಕೂಡ ಆ ಒಂದು ಅಭಿನಂದನೆಗೆ ಭಾಜನರಾಗ್ತಾರೆ.